ಪ್ರೈಸ್ ದ ಲಾರ್ಡ್. ದೇವರ ಅತಿ ಮಧುರವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಮ್ಮ ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಿದ್ದಾರೆ. ಪ್ರಿಯರೇ, ಈ ದಿನದ ವಾಕ್ಯವನ್ನು ನಾವು ನೋಡುವಾಗ ಕೀರ್ತನೆಗಳು 91ನೇ ಅಧ್ಯಾಯದ ಕುರಿತಾಗಿ ನಾವು ಧ್ಯಾನಿಸುವಾಗ ದೇವರು ನಮ್ಮ ಜೀವಿತದಲ್ಲಿ ವಿಶೇಷವಾದಂಥ ಕಾರ್ಯವನ್ನು ಮತ್ತು ವಿಶೇಷವಾದಂಥ ಸಂಗತಿಯನ್ನು ಮಾಡುತ್ತಾ ಬಂದಿದ್ದಾನೆ. ಪ್ರಿಯರೇ, ಏನಪ್ಪ ವಿಶೇಷವಾದಂಥ ಸಂಗತಿ ಎಂಬುದಾಗಿ ನಾವು ಕೇಳುವಾಗ ನಾವು ಪ್ರತಿದಿನ ಒಂದು ಹೊಸ ದಿನವನ್ನು ಕಾಣ್ತಾ ಇದ್ದೇವಲ್ಲ, ಅಥವಾ ನಾವು ಪ್ರತಿದಿನ ಜೀವಂತವಾಗಿ ಬದುಕುಳಿದಿದ್ದೇವಲ್ಲ, ಅದೇ ಒಂದು ದೊಡ್ಡ ವಿಶೇಷವಾದಂಥ ಸಂಗತಿ ನಮ್ಮ ಜೀವಿತದಲ್ಲಾಗಿದೆ. ಪ್ರಿಯರೇ, ಇವತ್ತು ಎಷ್ಟೋ ಜನರು ದೇವರನ್ನ ಕಾಣದೇ ಇರುವಂತಹವರ ಜೀವಿತದಲ್ಲಿ ನಾವು ನೋಡುವಾಗ ಅವರು ಅನೇಕ ಮರಣಕರವಾದ ವ್ಯಾಧಿಗಳಿಂದ ಬಳಲುತ್ತಾ, ಅನೇಕ ಹೋರಾಟಗಳ ಮಧ್ಯದಲ್ಲಿ, ಅನೇಕ ಶೋಧನೆಗಳ ಮಧ್ಯದಲ್ಲಿ, ದಿಕ್ಕು ಕಾಣದ ರೀತಿಯಲ್ಲಿ ಅವರ ಜೀವಿತದ ಕುರಿತಾಗಲಿ, ಅವರ ಮಕ್ಕಳ ಭವಿಷ್ಯದ ಕುರಿತಾಗಲಿ, ಅವರು ಮಾಡುವಂಥ ಪ್ರತಿಯೊಂದು ಕೆಲಸ ಕಾರ್ಯಗಳ ಕುರಿತಾಗಲಿ ಯೋಚಿಸುತ್ತಿರುವಾಗ ಜೀವನವೇ ಬೇಡಪ್ಪ, ಸಾಕಾಗಿದೆ, ಸತ್ತು ಹೋಗೋಣ ಎಂಬುದಾಗಿ ಅನೇಕ ಬಾರಿ ನಿರ್ಧಾರವನ್ನು ಮಾಡಿರ್ತಾರೆ. ಪ್ರಿಯರೇ, ಆದರೆ ನಮಗಾದರೂ ದೇವರು ಈ ಒಂದು 91ನೇ ಕೀರ್ತನೆಯನ್ನು ಕೊಟ್ಟಿರುವಾಗ ನಾವು ಬಹಳ ಭಾಗ್ಯಶಾಲಿಗಳಾಗಿದ್ದೇವೆ. ಯಾಕಪ್ಪ ಅಂದರೆ ಈ ಒಂದು 91ನೇ ಕೀರ್ತನೆ ಸಾಮಾನ್ಯವಾದಂಥ ಕೀರ್ತನೆ ಅಲ್ಲ. ಈ 91ನೇ ಕೀರ್ತನೆ ಬಹಳ ಪವರ್ಫುಲ್ ಆಗಿರುವಂಥ ಕೀರ್ತನೆ ಮತ್ತು ವಿಶೇಷವಾದಂಥ ಕೀರ್ತನೆಯಾಗಿದೆ. ಪ್ರಿಯರೇ, ನಮ್ಮ ದೇವರು ನಮ್ಮನ್ನು ಅನೇಕ ಮರಣಕರವಾದ ವ್ಯಾಧಿಗಳಿಂದ ಬಿಡಿಸಿ, ಅನೇಕ ಶೋಧನೆಗಳಿಂದ ನಮ್ಮನ್ನು ತಪ್ಪಿಸಿ, ಸೈತಾನನ ಕುತಂತ್ರದಿಂದ ನಮ್ಮನ್ನು ಪಾರು ಮಾಡಿ, ನಮ್ಮ ವಿರೋಧಿಗಳ ಕೈಗೆ ನಮ್ಮನ್ನು ಸಿಕ್ಕದ ಹಾಗೆ, ನಮ್ಮ ಮಗುಲಲ್ಲಿ 1000 ಜನರು ಸತ್ತು ಬಿದ್ದರು, 10,000 ಜನರು ಸತ್ತು ಬಿದ್ದರು, ನಮಗೆ ಏನು ತಾಕದ ಹಾಗೆ ಆತನು ನಮ್ಮ ಕಾಲು ಕಲ್ಲಿಗೆ ತಗಲದ ರೀತಿಯಲ್ಲಿ ತನ್ನ ಕರಗಳಲ್ಲಿ ನಮ್ಮನ್ನು ಹೊತ್ತುಕೊಂಡು ನಮ್ಮ ಒಂದು ಗುಡಾರಕ್ಕೆ ಯಾವ ಉಪದ್ರವವೂ ಬಾರದ ಹಾಗೆ ನಮಗೆ ಒಂದು ವಿಶೇಷವಾದಂಥ ರಕ್ಷಣೆಯನ್ನ ನೀಡಿ ಪ್ರತಿದಿನವೂ ಪ್ರತಿ ಕ್ಷಣವೂ ನಮ್ಮನ್ನ ಅನೇಕ ಒಂದು ಕೇಡಿನಿಂದ ತಪ್ಪಿಸಿ ಆತನು ನಮ್ಮನ್ನ ಕಾಯುತ್ತಾ ವಿಶೇಷವಾದಂಥ ರಕ್ಷಣೆಯನ್ನ ತೋರಿಸಿ ನಮಗೆ ಉದ್ಧರಿಸುವವನಾಗಿದ್ದಾನೆ. ಪ್ರಿಯರೇ, ನಾವು ಭಾಗ್ಯಶಾಲಿಗಳ? ಹೌದು, ನಾವು ಭಾಗ್ಯಶಾಲಿಗಳೇ. ದೇವರನ್ನ ಯಾರು ಅರಿತಿರ್ತಾರೋ ದೇವರು ಅವರಿಗೆ ಸುಮ್ಮನೆ ಬಿಡೋದಿಲ್ಲ. ಪ್ರಿಯರೇ, ಅವರ ಜೀವಿತದಲ್ಲಿ ಆತನು ಕಾಯುವವನಾಗಿದ್ದಾನೆ. ಆದ್ದರಿಂದ ನಾವೇನು ಮಾಡಬೇಕು? ಪ್ರತಿದಿನ ನಾವೇನಾದರೂ ಒಂದು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ಎಂಬುದಾಗಿ ನಾವು ಒಂದು ಅಂದುಕೊಳ್ಳುವಾಗ ಮೊಟ್ಟ ಮೊದಲನೇದಾಗಿ ಈ ಒಂದು 91ನೇ ಕೀರ್ತನೆಯನ್ನು ಓದುವವರಾಗಬೇಕು. ಪ್ರಿಯರೇ, ನಾವು ಏನೇ ಒಂದು ಕಾರ್ಯ ಒಂದು ಶುರು ಮಾಡಿದ್ರು ಕೂಡ ಮೊಟ್ಟ ಮೊದಲನೇದಾಗಿ ಈ 91ನೇ ಕೀರ್ತನೆಯನ್ನು ಓದುವವರಾಗಬೇಕು. ಪ್ರಿಯರೇ, ಯಾಕಂದರೆ ಈ ಒಂದು 91ನೇ ಕೀರ್ತನೆ ನಮಗೆ ಒಂದು ವಿಶೇಷವಾದಂಥ ರಕ್ಷಣೆಯನ್ನು ಕೊಡುವಂಥದ್ದಾಗಿದೆ. ಆದ್ದರಿಂದ ಯಾವಾಗಲೂ 91ನೇ ಕೀರ್ತನೆಯನ್ನು ಓದುವವರಾಗಿರಿ. ದೇವರು ಈ ವಾಕ್ಯದ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ, ನಿಮ್ಮೊಂದಿಗಿರಲಿ. ಆಮೇನ್.